ಸುಧಾಮೂರ್ತಿಯವರ ಸ್ಫೂರ್ತಿದಾಯಕ ನುಡಿಮುತ್ತುಗಳು. ಕ್ರಿಯೆ ಇಲ್ಲದ ದೃಷ್ಟಿಕೋನ ಬರೀ ಕನಸಾಗಿ ಉಳಿಯುತ್ತದೆ. ದೃಷ್ಟಿಕೋನವಿಲ್ಲದ ಕ್ರಿಯೆಯಿಂದ ಸಮಯ ವ್ಯರ್ಥವಾಗುತ್ತದೆ. ದೃಷ್ಟಿಕೋನ ಮತ್ತು ಕ್ರಿಯೆ ಒಟ್ಟಾದರೆ ಇಡೀ ಜಗತ್ತನ್ನೇ ಬದಲಾಯಿಸಬಹುದು. ನೀವು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಿದರೆ ನೀವು ಯಾರನ್ನೂ ಮೆಚ್ಚಿಸುವುದಿಲ್ಲ. ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಅಸಾಧ್ಯ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ಜೀವನವು ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಪಠ್ಯಕ್ರಮಗಳನ್ನು ಹೊಂದಿರದ ಪರೀಕ್ಷೆಯಾಗಿದೆ, ಹಾಗೂ ಇದಕ್ಕೆ ಉತ್ತರ ಪತ್ರಿಕೆಗಳು ಸಹ ಇಲ್ಲವಾಗಿದೆ. ಅಂದವಾಗಿರುವುದಕ್ಕಿಂತ ಆನಂದವಾಗಿರುವುದೇ ಮುಖ್ಯ. ಮನುಷ್ಯನಿಗೆ ದುಡ್ಡು ಬಂದಾಗ ಮಾನವೀಯತೆ ಮರೆತು ಹೋಗಬಾರದು ಎಂದು ನನ್ನ ಹೆಮ್ಮೆಯ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಒಂಟಿತನಕ್ಕೆ ಏಕಾಂತಕ್ಕೂ ವ್ಯತ್ಯಾಸವಿದೆ. ಒಂಟಿತನ ಬೇಸರ ತರಿಸುತ್ತದೆ, ಆದರೆ ನಿಮ್ಮ ಏಕಾಂತವು ನಿಮ್ಮ ಆಲೋಚನೆಗಳನ್ನು ಮತ್ತು ಕಾರ್ಯಗಳನ್ನು ಪರಿಶೀಲಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ನನ್ನ ಅನುಭವದ ಪ್ರಕಾರ ಜೀವನದಲ್ಲಿ ಸಾಧನೆ, ಪ್ರಶಸ್ತಿ, ಪದವಿ ಮತ್ತು ಹಣಕ್ಕಿಂತಲೂ ಸುಮಧುರ ಸಂಬಂಧ, ಅನುಕಂಪ ಹಾಗೂ ಮನಃಶಾಂತಿ ಬಹಳ ಮುಖ್ಯ. ಸಾಮಾನ್ಯವಾಗಿ ಸೂಕ್ಷ್ಮವಾಗಿರುವ ಜನರಿಗೆ ನೈಜ ಪ್ರಪಂಚವನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚಿನ ಸಮಯ ಬೇಕಾಗುತ್ತದೆ. ಸ್ನೇಹ ಸಂಬಂಧಗಳು ತಾನಾಗೇ ದೂರವಾಗುವುದಿಲ್ಲ. ಸಂಬಂಧಿಸಿದವರ ವರ್ತನೆ, ಅಹಂಕಾರ, ನಿರ್ಲಕ್ಷ್ಯದಿಂದ ದೂರವಾಗುತ್ತವೆ. ಬಡತನದಲ್ಲಿ ಇದ್ದವರನ್ನು ಪ್ರೀತಿಸಿ, ಆಗ ಇಡೀ ಪ್ರಪಂಚಕ್ಕೆ ಆ ಕಾಣದ ದೇವರಿಗಿಂತಲೂ ನೀವೇ ಕಾಣುವ ದೇವರಾಗಿರುತ್ತೀರಿ. ನೀವು ಅಷ್ಟು ಸೂಕ್ಷ್ಮವಾಗಿರಬಾರದು. ಸೂಕ್ಷ್ಮ ಜನರು ಜೀವನದಲ್ಲಿ ಬಹಳಷ್ಟು ಬಳಲುತ್ತಿದ್ದಾರೆ. ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ. ತಕ್ಷಣವೇ ಸಿಕ್ಕ ಯಶಸ್ಸು ಅಹಂಕಾರವನ್ನು ಸೃಷ್ಟಿಸುತ್ತದೆ. ತಡವಾಗಿ ಗೆದ್ದವನು ಮೊದಲನೇ ಸಲಕ್ಕೆ ಗೆದ್ದವರಿಗಿಂತ ಚೆನ್ನಾಗಿ ಪಾಠ ಹೇಳಬಲ್ಲನು ಎಂಬುದು ನೆನಪಿರಲಿ. ಬೆಂಕಿಯನ್ನು ಮತ್ತೊಂದು ಬೆಂಕಿಯಿಂದ ನಂದಿಸಲು ಸಾಧ್ಯವಿಲ್ಲ. ನೀರು ಮಾತ್ರ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ವೈದ್ಯರು ತಪ್ಪು ಮಾಡಿದಾಗ ಒಬ್ಬ ವ್ಯಕ್ತಿಯು ನೆಲದಿಂದ 6 ಅಡಿ ಕೆಳಗೆ ಹೋಗುತ್ತಾನೆ. ನ್ಯಾಯಾಧೀಶರು ತಪ್ಪು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನೆಲದಿಂದ 6 ಅಡಿ ಎತ್ತರಕ್ಕೆ ನೇತುಹಾಕಲಾಗುತ್ತದೆ. ಆದರೆ ಒಬ್ಬ ಶಿಕ್ಷಕನು ತಪ್ಪು ಮಾಡಿದಾಗ ವಿದ್ಯಾರ್ಥಿಗಳ ಸಂಪೂರ್ಣ ಬ್ಯಾಚ್ ನಾಶವಾಗುತ್ತದೆ. ಹಾಗಾಗಿ ಎಂದಿಗೂ ಶಿಕ್ಷಕರನ್ನು ಕೀಳಾಗಿ ನೋಡಬೇಡಿ. ಕೋಗಿಲೆ ಎಂದಿಗೂ ನೃತ್ಯ ಮಾಡಬಾರದು ಮತ್ತು ನವಿಲು ಹಾಡಲು ಪ್ರಯತ್ನಿಸಬಾರದು. ನಮ್ಮ ಜೀವನದಲ್ಲಿ ಎಲ್ಲಾ ತೊಂದರೆಗಳು ಮತ್ತು ವೈಫಲ್ಯಗಳನ್ನು ಒಪ್ಪಿಕೊಳ್ಳಿ. ಪ್ರತಿಯೊಬ್ಬ ರೋಗಿಯೂ ಅಮೂಲ್ಯ. ಜಾಗರೂಕರಾಗಿರಿ. ರೋಗಿಯು ಸತ್ತರೆ ಅದು ವೈದ್ಯರಿಗೆ ಇನ್ನೂ ಒಂದು ಆಸ್ಪತ್ರೆಯ ಸಾವು. ಆದರೆ ದುರದೃಷ್ಟಕರ, ಕುಟುಂಬಕ್ಕೆ ಇದು ಶಾಶ್ವತ ನಷ್ಟವಾಗಿದೆ. ಪುರುಷ ಮತ್ತು ಮಹಿಳೆಗೆ ಉತ್ತಮ ಸ್ನೇಹಿತ ಯಾರು? ಉತ್ತರ ಹೀಗಿದೆ: ಗಂಡನಿಗೆ ಹೆಂಡತಿ ಮತ್ತು ಗಂಡನು ಹೆಂಡತಿಗೆ. ನಿಮ್ಮ ಮಗು ಕೇಳುವ ಎಲ್ಲವನ್ನೂ ಕೊಡಿಸಬೇಡಿ. ಇದರಿಂದ ಮಗುವಿಗೆ ತನ್ನ ಬಳಿ ಇರುವ ವಸ್ತುಗಳ ಬೆಲೆ ಗೊತ್ತಾಗುವುದಿಲ್ಲ. 25 ರು. ಹಾರ 25 ರು. ತೆಂಗಿನಕಾಯಿ ತೆಗೆದುಕೊಂಡು ಹೋಗುವ ಬದಲು 10 ರು. ಬಿಸ್ಕೆಟ್ಟು ತೆಗೆದುಕೊಂಡು ಹೋಗಿ ಹಸಿದವರಿಗೆ ನೀಡಿದರೆ ಆ ದೇವರು ಮೆಚ್ಚುತ್ತಾನೆ. ಬಡತನದಲ್ಲಿ ಇದ್ದವರನ್ನು ಪ್ರೀತಿಸಿ, ಆಗ ಇಡೀ ಪ್ರಪಂಚಕ್ಕೆ ಆ ಕಾಣದ ದೇವರಿಗಿಂತಲೂ ನೀವೇ ಕಾಣುವ ದೇವರಾಗಿರುತ್ತೀರಿ. ಬಡವರಿಗೆ ನೀವು ಆಹಾರ ಕೊಡದಿದ್ದರೂ ಸರಿಯೇ, ಪ್ರೀತಿಯನ್ನಾದರೂ ಕೊಡಿ. ಅದರಿಂದಾದರೂ ಅವರ ಹೊಟ್ಟೆ ತುಂಬುತ್ತದೆ. ಹೆಣ್ಣು ಮಕ್ಕಳು ಬೆಳೆದಾಗ ಅವರು ತಾಯಂದಿರಿಗೆ ಉತ್ತಮ ಸ್ನೇಹಿತರಾಗುತ್ತಾರೆ. ಆದರೆ ಚಿಕ್ಕ ಹುಡುಗರು ಬೆಳೆದಾಗ ಅವರು ಅಪರಿಚಿತರಾಗುತ್ತಾರೆ. ಭಗವಂತನನ್ನು ಪೂಜಿಸಿದರೆ ಅಮ್ಮ ಬರುವುದಿಲ್ಲ. ಅಮ್ಮನನ್ನು ಪೂಜಿಸಿದರೆ ಭಗವಂತ ಖಂಡಿತ ಬರುತ್ತಾನೆ.